ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀರಿನ ಬಗ್ಗೆ ನೀವು ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ಒಂದು ಮುಖ್ಯ ಜ್ಞಾನವನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಭಾರತ ದೇಶದಲ್ಲಿ ರಾಜಸ್ಥಾನ್ ಅಂತ ಕೂಡ ಒಂದು ರಾಜ್ಯ ಇದೆ. ರಾಜಸ್ಥಾನ್ ಅಂತ ನಮ್ಗೆ ಒಂದು ರಾಜ್ಯದ ಹೆಸರು ಬಂದ ತಕ್ಷಣ ನಮ್ಗೆ ಮೊದ್ಲು ಕಣ್ಣಿಗೆ ಮುಂದೆ ಬರೋದೇನಪ್ಪಾ ಅಂತಂದ್ರೆ ಒಂದು ಮರುಭೂಮಿಯ ಒಂದು ಚಿತ್ರ ಬರ್ತದೆ. ಮತ್ತೆ ಅಲ್ಲಿ ಪ್ರದೇಶದಲ್ಲಿ ಜನರು ಎಷ್ಟು ಕಷ್ಟ ಪಡ್ತಾರೆ ನೀರಿಗೆ ಅನ್ನುವಂತ ಒಂದು ವಿಚಿತ್ರವಾದ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಕೂಡ ನಮ್ಮ ಮುಂದೆ ಮುಂದೆ ಬಂದು ಹೋಗ್ತದೆ. ಸೊ ಈ ಒಂದು ಕಥೆ ಏನಪ್ಪಾ ಅಂದ್ರೆ ರಾಜಸ್ಥಾನದ ಒಂದು ಮರಳುಗಾಡಿನಲ್ಲಿ ಒಬ್ಬ ತುಂಬಾ 70 ರಿಂದ 80 ಆಲ್ಮೋಸ್ಟ್ 80 ವರ್ಷದ ವಯೋವೃದ್ಧ ಬದುಕ್ತಾ ಇರ್ತಾನೆ. ಆ ಒಂದು ಸುಡು ಬಿಸಿಲಲ್ಲಿ 50 ರಿಂದ 55 ಡಿಗ್ರಿ, ಕೆಲವು ಟೈಮ್ 57 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಪ್ರದೇಶದಲ್ಲಿ. ಸೊ ಅವನ ಹತ್ರ ಒಂದು 3 ಕಲ್ಲಂಗಡಿ ಬೀಜ ಇರ್ತದೆ. ಸೊ ಆ ಒಂದು ಕಲ್ಲಂಗಡಿ ಬೀಜನ ಅವನು ನೆಟ್ಟು ಮತ್ತೆ ಅದಕ್ಕೆ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಿಂದ ಪ್ರತಿದಿನ ಅದಕ್ಕೆ ನೀರನ್ನ ಹಾಕಿ ಅದನ್ನ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಆ ಒಂದು 80 ವರ್ಷದ ವಯೋಮಾನದ ವಯೋವೃದ್ಧ ಆ ಒಂದು ಸುಡು ಬಿಸಿಲಿನಲ್ಲಿ ಅವನ ಹತ್ರ ಇದ್ದ ಒಂದು 3 ಕಲ್ಲಂಗಡಿ ಬೀಜನ ತನ್ನ ಒಂದು ಗುಡಿಸಲಿನ ಮುಂದೆ ನೆಟ್ಟು ಅದನ್ನ ಪೋಷಿಸ್ಲಿಕ್ಕೆ ಸುಮಾರು ಒಂದು 2 ಕಿಲೋಮೀಟರ್, 3 ಕಿಲೋಮೀಟರ್, ಕೆಲವು ಟೈಮ್ 4 ಕಿಲೋಮೀಟರ್ ದೂರದಿಂದ ನೀರನ್ನ ತಗೊಂಡು ಬಂದು ಅದನ್ನ ಪೋಷಿಸಿ ಅದನ್ನ ಬೆಳೆಸ್ತಾ ಇರ್ತಾನೆ. ಯಾಕಿರ್ಬೋದು ಅವನು ಆತರ ಮಾಡ್ತಾ ಇರ್ಬೋದು? ಯಾಕೆ ಅವನು ಆತರ ಮಾಡ್ತಾ ಇದ್ದ ಅಂತಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಅವನ ಹತ್ರ ಇದ್ದಿದ್ದ ಅದೇ 3 ಬೀಜಗಳು ಮುಖ್ಯವಾಗಿ ಮುಖ್ಯವಾಗಿ ಉದ್ದೇಶ ಏನಪ್ಪಾ ಆಯ್ತು ಅಂತಂದ್ರೆ ಆ ವಯೋವೃದ್ಧನಿಗೆ ಆ ಒಂದು ತಳಿನ ಉಳಿಸ್ಕೋಬೇಕಾಗಿತ್ತು. ಮತ್ತೆ ಅದನ್ನ ಮುಂದಿನ ಒಂದು ಪೀಳಿಗೆಗೆ ಅದನ್ನ ಕೊಂಡೊಯ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಆ ಒಂದು ತಳಿ ಮಾತ್ರ ಆ ಪ್ರದೇಶದಲ್ಲಿ ಹುಟ್ಟುತ್ತಾ ಇತ್ತು, ಮತ್ತೆ ಹಣ್ಣನ್ನು ನೀಡ್ತಾ ಇತ್ತು. ಮತ್ತೆ ಒಂದು ಬಿಸಿಲಿನ ಸನ್ನಿವೇಶದಲ್ಲಿ ಉಷ್ಣಾಂಶ ಇದ್ದಾಗ್ಲೂ ಕೂಡ ಆ ಹಣ್ಣನ್ನ ತಿಂದಾಗ ಬಾಯಾರಿಕೆ ನೀಗ್ತಾ ಇತ್ತು. ಆ ಒಂದು ಹಂತದಲ್ಲಿ ಅವನು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಆ ಒಂದು 80ರ ಪ್ರಾಯದಲ್ಲೂ ಅವನಿಗೆ ಇತ್ತು. ನಾನು ಯಾಕೆ ಈ ಕಥೆಯಿಂದ ಇದನ್ನ ನಿಮ್ಗೆ ಶುರು ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ನಾವೆಲ್ಲರೂ ಮನುಷ್ಯರು ಏನಿದೀವಿ ಅದರಲ್ಲೂ ನಿಮ್ಮಂತ ಯುವಕರು, ಸಣ್ಣ ವಯಸ್ಸಿನ ಮಕ್ಕಳು ಇವಾಗಿಂದನೇ ನಾವು ಯೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ನಾವ್ ಅನ್ಕೊಂಡಷ್ಟು ನೀರಿನ ಒಂದು ಸೌಕರ್ಯ ಎಲ್ಲೂ ಇಲ್ಲ ಭೂಮಿ ಮೇಲೆ. ಎಲ್ಲಾ ದೇಶದಲ್ಲೂ ಕೂಡ ಅಥವಾ ನಮ್ಮ ರಾಜ್ಯದಲ್ಲೂ ಕೂಡ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆದ್ರೆ ನೀರಿನ ಒಂದು ಸಂಗ್ರಹಣೆ, ಅದರಲ್ಲೂ ಕುಡಿಯುವ ನೀರಿನ ಒಂದು ಮೂಲಗಳು ಅಥವಾ ಬೇರೆ ನೀರಿನ ಮೂಲ, ನಾವು ದಿನನಿತ್ಯ ಬಳಸುವಂತ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ನೀರಿನ ಮುಂದಿನ ದಿನಗಳಲ್ಲಿ ಬಳಸ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ನಾವು ಬಹಳವಾದ ಒಂದು ನೀರಿನ ಬಿಕ್ಕಟ್ಟಿನ ಒಂದು ಸಮಸ್ಯೆಗೆ ನಾವು ಗುರಿ ಆಗ್ತೀವಿ. ಸ್ವಲ್ಪ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗುತ್ತೆ. ಸೊ ಇನ್ನೊಂದು ವಿಚಾರನ ನಾನು ನಿಮ್ಗೆ ಇಲ್ಲಿ ಮಂದಟ್ ಮಾಡ್ಬೇಕಂದ್ರೆ, ನೋಡಿ, ಮನುಷ್ಯನಿಗೆ ಬದುಕ್ಬೇಕಂದ್ರೆ 3 ಬಹಳ ಮುಖ್ಯವಾದ ಒಂದು ಏನ್ ಹೇಳ್ತೀವಿ ಬೇಕೇ ಬೇಕು. ಅದಿಲ್ಲ ಅಂತಂದ್ರೆ ಮನುಷ್ಯ ಬದುಕಕ್ಕೆ ಆಗದೇ ಇಲ್ಲ. ಆ 3 ವಸ್ತುಗಳು ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಗಾಳಿ, 2ನೇದು ಆಹಾರ, ಮತ್ತೆ 3ನೇದು ನೀರು. ಸೊ ಅದರಲ್ಲೂ ನಾವು ಪ್ರಿಯಾರಿಟಿ ಮಾಡ್ಕೊಂಡು ಹೋದಾಗ ಗಾಳಿ, ನೀರು, ಆಹಾರ. ಸೊ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಮನುಷ್ಯ ಅಕಸ್ಮಾತ್ ಈ ಒಂದು ಪೃಥ್ವಿ ಮೇಲೆ ಅಥವಾ ಈ ಒಂದು ಭೂಮಿಯಲ್ಲಿ ಆಮ್ಲಜನಕನೇ ಇಲ್ಲ, ಗಾಳಿನೇ ಇಲ್ಲ ಅಂತಂತಂದ್ರೆ ಒಂದು 3 ನಿಮಿಷ ಬದುಕ್ಬೋದು. ಎಷ್ಟು ನಿಮಿಷ? 3 ನಿಮಿಷ ಮಾತ್ರ ಬದುಕ್ಬೋದು. ಅದೇ ಕುಡಿಯಕ್ಕೆ ನೀರೇ ಸಿಕ್ಲಿಲ್ಲ ಅಂತಂತಂದ್ರೆ 3 ದಿನ ಬದುಕ್ಬೋದು. ಎಷ್ಟು ದಿನ? 3 ದಿನ ಬದುಕ್ಬೋದು. ಆಹಾರ ಸಿಕ್ಲಿಲ್ಲ ಅಂತಂದ್ರೆ 3 ವಾರ ಬದುಕ್ಬೋದು. ಸೊ ಇದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಒಂದು ಇಚ್ಛಾಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದೇನಪ್ಪ ಅಂದ್ರೆ 3 ನಿಮಿಷ ಗಾಳಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. 3 ದಿನ ನೀರಿಲ್ಲ, 3 ದಿನ ನೀರಿದ್ರೆ ಬದುಕ್ಬೋದು. ಅದೇ ರೀತಿ 3 ವಾರ ಆಹಾರ ಇಲ್ಲದ್ರೆ ಬದುಕ್ಬೋದು. ಸೊ ಅದಾದ್ಮೇಲೆ ನಮಗೆ ಯಾವುದೇ ಕಾರಣಕ್ಕೂ ಬದುಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ಮ ಮೆದುಳಿನ ಕ್ರಿಯೆನೇ ನಿಂತು ಹೋಗೋದ್ರಿಂದ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ಇದಾದ್ಮೇಲೆ ಒಂದು 2-3 ವಿಚಾರಗಳನ್ನ, ಸಂದಿಗ್ಧ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ವಿಚಾರ ಮಾಡ್ತೀನಿ. ಯಾಕಂದ್ರೆ ಅದ್ರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗ್ಬೇಕು. ನಾನು ಅದಕ್ಕೇನೆ ಬರೀ ಸಂರಕ್ಷಣೆ ಬಗ್ಗೆ ಮಾತ್ರ ಮಾತಾಡೋದ್ ಬೇಡ ಅಂತ ಅಂದ್ಬಿಟ್ಟು ಈಗ ವಿಷಯ ಸ್ವಲ್ಪ ಬದಲಾವಣೆ ಮಾಡಿದೀನಿ. ನೀರು ಮತ್ತೆ ಸಂರಕ್ಷಣೆ, ಫಸ್ಟ್ ನೀರಿನ ಬಗ್ಗೆ ಕಲ್ತ್ಕೊಂಡು ಆಮೇಲೆ ಅದನ್ನ ಸಂರಕ್ಷಣೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ನೀರಿನ ಬಗ್ಗೆನೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಾವು ನೀರನ್ನ ಹೆಂಗ್ ಬೇಕಾದ್ರೆ ಹಂಗೆ ನಾವು ಬಳಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಅದರಿಂದ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ.
ಸೊ ಮೊದಲನೇದೊಂದು ಪುರಾಣದ ಒಂದು ಪರಿಸ್ಥಿತಿಯಲ್ಲಿ, ನಮ್ಮ ಪುರಾಣದಲ್ಲಿ ನೀವೆಲ್ಲ ಸುಮಾರು ಜನ ಓದಿರ್ತೀರಾ, ಪುರಾಣದಲ್ಲಿ ನಿಮ್ಗೆ ತಿಳ್ಕೊಂಡಿದ್ದೀರಾ, ನಿಮ್ ಮನೇಲೂ ಹೇಳ್ತಾ ಇರ್ತಾರೆ, ಏನಾದ್ರು ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ರೆ ಇವನೇನಪ್ಪ ಭಗೀರಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಇದು ಭಗೀರಥ ಪ್ರಯತ್ನ, ಈ ಭಗೀರಥ ಅಂತ ಬಂದಿರೋದೇ ಗಂಗೆ, ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಈಗ ಋಷಿ ಮುನಿ ಕಪಿಲಾರವರು ಆ ಸಾಗರ ಅರಸಂಗೆ, ಅಂದ್ರೆ ನಮ್ಮ ಭಗೀರಥ ಯಾರಿದ್ದಾರೆ, ಸಾಗರ ಅರಸನ್ ಮೊಮ್ಮಗ, ಅವರ ಮಕ್ಕಳಿಗೆ, ಸಾಗರನ ಮಕ್ಕಳಿಗೆ ಅವರ ತಪಸ್ಸಿಗೆ ಭಂಗ ಮಾಡಿದ್ರು ಅಂತ ನೀವೆಲ್ಲ ಬೂದಿ ಆಗಿ ಅಂತ ಶಾಪ ಕೊಟ್ಬಿಡ್ತಾನೆ. ಸೊ 6,000 ಜನ ಮಕ್ಕಳು ಬೂದಿ ಆಗ್ತಾರೆ. ಸೊ ಆ ಒಂದು ತನ್ನ ಪೂರ್ವಜರಿಗೆ ಒಂದು ಮುಕ್ತಿ ಸಿಗಬೇಕು ಅಂತ ಭಗೀರಥ ಪ್ರಯತ್ನ ಮಾಡಿ ಸ್ವರ್ಗಕ್ಕೆ ಹೋಗಿ ಗಂಗೆಯನ್ನ ಕರ್ಕೊಂಡು ಬರ್ತಾನೆ. ಅದಕ್ಕೆ ಬ್ರಹ್ಮ ಇರ್ಬೋದು ಅಥವಾ ಈಶ್ವರ ಇರ್ಬೋದು, ಎಲ್ಲರೂ ಕೂಡ ಅವನಿಗೆ ಸಹಾಯ ಮಾಡ್ತಾರೆ. ಕಡೆಗೆ ಅವನ ಪ್ರಯತ್ನದಿಂದಾಗಿ ಸ್ವರ್ಗದಿಂದ ಗಂಗೆ ಭೂಮಿಗೆ ಬಂದು ಅವಾಗಿಂದ ಭೂಮಿಯಲ್ಲಿ ನೀರು ಸಿಗ್ಲಿಕ್ಕೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಆದ್ರೆ ಅದು ಒಂದ್ ಕಡೆ ಇರುತ್ತೆ. ಇನ್ನೊಂದ್ ಕಡೆ ನಾವ್ ಏನ್ ಯೋಚನೆ ಮಾಡ್ಬೇಕಪ್ಪ ಅಂದ್ರೆ, ಈ ನೀರ್ ಹೇಗ್ ಬಂತು ಅಂತ ವಿಜ್ಞಾನ ಏನ್ ಹೇಳ್ತದೆ ಅಂತಂದ್ರೆ, ಈ ಒಂದು ಸುಮಾರು ಒಂದು 400ಗಿಂತ ಹೆಚ್ಚು ಶತಕೋಟಿ 400 ಕೋಟಿ ವರ್ಷಗಳಿಗಿಂತ ಮೊದ್ಲೇ ಈ ಒಂದು ಏನು ಈ ಪೃಥ್ವಿ ಆಯ್ತು, ಈ ಬ್ರಹ್ಮಾಂಡ ಆಯ್ತು. ಈ ಬ್ರಹ್ಮಾಂಡದಲ್ಲಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಬರೀ ಭೂಮಿ ಮಾತ್ರ ಇಲ್ಲ, ಸಾಕಷ್ಟು ಗ್ರಹಗಳಿದೆ, ಉಪಗ್ರಹಗಳಿದ್ದಾವೆ, ಕ್ಷುದ್ರ ಗ್ರಹಗಳಿದ್ದಾವೆ, ವಾಲ್ಕನೆಗಳು ಅಂದ್ರೆ ಉಲ್ಕಾಪಾತಗಳಿದ್ದಾವೆ. ಈ ಉಲ್ಕೆಗಳು, ಕ್ಷುದ್ರಗಳು ತಮ್ಮಲ್ಲಿ ತಾವು ತಮ್ಮ ಪಥದಲ್ಲಿ ಚಲಿಸುವಾಗ ಏನು ಘರ್ಷಣೆಗಳಾಗ್ತವೆ, ಅವಾಗ ಕೂಡ ಯಾವ್ದು ಹೆಚ್ಚು ಇಂಗಾಲ ಇತ್ತು ಯಾವ ಒಂದು ಕ್ಷುದ್ರ ಗ್ರಹದಲ್ಲಿ, ಅವುಗಳಿಂದನೂ ಕೂಡ ನೀರಿನ ಇದು ಭೂಮಿಯಲ್ಲಿ ಬಂತು ಅಂತಾನು ಕೆಲವು ಸೈನ್ಸ್ ವಿಜ್ಞಾನದ ಪೂರ್ವಕವಾಗಿ ಕೂಡ ನೀರನ್ನ ತಂದು ಅವುಗಳು ಕ್ಲಾಶ್ ಆದಾಗ ಭೂಮಿ ಮೇಲೆ ಬಿದ್ದಾಗ ಕೂಡ ನೀರು ಬಂತು ಅಂತ ಹೇಳ್ತಾರೆ. ಮತ್ತೆ ಇತ್ತೀಚಿನ ಸಂಶೋಧನೆ ಏನ್ ಹೇಳ್ತದಪ್ಪ ಅಂತಂದ್ರೆ, ಮೊದ್ಲಿಂದನೂ ಭೂಮಿಯ ಗರ್ಭದಲ್ಲಿ ಈ ಜಲಜನಕ ಏನಿದೆ, ಜಲಜನಕ ನಿಮ್ಗೆ ಗೊತ್ತಿದೆ, ಜಲಜನಕ ಮತ್ತೆ ಆಮ್ಲಜನಕ ಸೇರಿ ನೀರಾಗ್ತದೆ. ಸೊ ಜಲಜನಕ ಭೂಮಿಯ ಗರ್ಭದಲ್ಲಿ ಮೊದ್ಲಿಂದ ಇತ್ತು. ಇದೇನಾಯ್ತು ಅಂತಂದ್ರೆ, ಎಸ್ಪೆಷಲಿ ವಾಲ್ಕೆನೋ, ಈ ಒಂದು ನಮ್ದು ಏನು ವಾಲ್ಕೆನೋ ಆಗ್ತದೆ, ಆ ಎರಪ್ಷನ್ ಆಗ್ತದೆ, ಹೊರಗಡೆ ಬರ್ತದೆ, ಅದು ಬರ್ಬೇಕಾದ್ರೆ ಆಮ್ಲಜನಕ ಜೊತೆ ನೀರಿನ ಮೇಲ್ಮೈಗೆ ನೀರು ಕೂಡ ಬಂತು. ಅದು ಆಮ್ಲಜನಕ ಜೊತೆ ಸೇರಿ ಆ ಜಲಜನಕ ಭೂಮಿ ಮೇಲೆ ಬಂದಾಗ ನೀರು ಭೂಮಿ ಮೇಲೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತನೂ ಕೆಲವು ಸಂಶೋಧಕರು ಸಂಶೋಧನೆ ಮಾಡಿದಾಗ ನಮ್ಗೆ ತಿಳಿಲಿಕ್ಕೆ ಬರ್ತದೆ. ಇದು ಒಂದ್ ಸ್ವಲ್ಪ ನಿಮ್ಗೆ ನೀರು ಹೇಗೆ, ಪುರಾಣದ ಪ್ರಕಾರ ನೀರು ಹೇಗೆ ಬಂತು, ಅಥವಾ ವಿಜ್ಞಾನದ ಬಗ್ಗೆ ನೀರು ಹೇಗೆ ಬಂತು, ಮತ್ತೆ ಸಂಶೋಧನೆ ಪ್ರಕಾರ ನೀರು ಈ ಭೂಮಿ ಮೇಲೆ ಹೇಗೆ ಬಂತು ಅನ್ನೋದನ್ನ ನಿಮ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಈಗ ನೀರಿನ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ. ಸೊ ನೀವೆಲ್ಲ ವಿಜ್ಞಾನದಲ್ಲಿ ಓದಿರ್ತೀರ, ಸಾಕಷ್ಟು ಎಲ್ಲರೂ ಓದಿರ್ತೀರ. ಇದು ಒಂದು ಜಲಜನಕ ಮತ್ತೆ 2 ಆಮ್ಲಜನಕ, ಇದೆರಡು ಸೇರಿ ಆಗುವಂತ ಒಂದು ಇನಾರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ, ಅಂದ್ರೆ ಅಜೈವಿಕ ಸಂಯುಕ್ತ ರೂಪ. ಈ ಅಜೈವಿಕ ಸಂಯುಕ್ತ ರೂಪನ್ನ ನಾವು ನೀರು ಅಂತ ಕರಿತೀವಿ. ಸೊ ಇದರಲ್ಲಿ 2 ಪ್ರಮಾಣ ಜಲಜನಕ ಇರ್ತದೆ, ಮತ್ತೆ 1 ಪ್ರಮಾಣ ಆಮ್ಲಜನಕ ಇರ್ತದೆ. ಸೊ ಇದೆರಡು ಸೇರಿ ಏನಂತ ಕರಿತೀವಿ ಅಂತಂದ್ರೆ, ಇದನ್ನ ನೀರು ಅಂತ ಕರಿತೀವಿ. ಸೊ ಈ ಒಂದು ನೀರು ಯಾವ ರೂಪದಲ್ಲಿ ಇರ್ತದೆ, ಎಲ್ಲ ಮಕ್ಕಳಿಗೂ ಗೊತ್ತಿರ್ತದೆ, ಇದೊಂದು ದ್ರವ ರೂಪದಲ್ಲಿ ಇರ್ತಕ್ಕಂಥ. ಮತ್ತೆ ಕೆಲವರು ಬುದ್ಧಿವಂತ ಮಕ್ಕಳು ಹೇಳ್ಬೋದು, ಸರ್ ಐಸ್ ಗಡ್ಡೆನು ನೀರಲ್ವಾ ಸರ್, ಘನ ರೂಪದಲ್ಲಿ ಇರ್ತದೆ ಅಂತ. ಬಟ್ ಆದ್ರೆ ನೀರಿನ ಮೂಲ ರೂಪ ದ್ರವ ರೂಪದಲ್ಲಿ ಇರ್ತದೆ. ಅದರ ಕೆಲವು ವಾತಾವರಣದಿಂದ ಮತ್ತೆ ಕೆಲವು ಕಂಡೀಷನ್ಗಳಿಂದ ಅದಕ್ಕೆ ಬೇರೆ ರೂಪಗಳು ಸಿಗ್ಬೋದು. ಈಗ ಒಂದು ಪಾತ್ರೆಗೆ ಹಾಕಿದ್ರೆ ಆ ಪಾತ್ರೆ ರೂಪ ತಗೊಳುತ್ತೆ, ಒಂದ್ ಲೋಟಕ್ಕೆ ಹಾಕಿದ್ರೆ ಅದ್ರ ಲೋಟ ರೂಪ ತಗೊಳುತ್ತೆ, ಅದು ಒಂದ್ ಚೆಂಬ್ಗೆ ಹಾಕಿದ್ರೆ ಒಂದ್ ಚೆಂಬಿನ ರೂಪ ತಗೊಳ್ತದೆ. ಸೊ ಈ ತರ ಅದಕ್ಕೆ ಒಂದು ಆಕಾರ ಇಲ್ಲದ ಒಂದು ದ್ರವ ರೂಪದ ವಸ್ತು, ಅದಕ್ಕೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ಮತ್ತೆ ಆಕಾರ ಇರೋದಿಲ್ಲ. ಸರ್ ಬಣ್ಣ ಇದೆಯಲ್ಲ ಸರ್, ಮತ್ತೆ ಅದಕ್ಕೆ ಈವನ್ ವಾಸನೆನೂ ಇದೆಯಲ್ಲ ಅಂತ ಅನ್ಬೋದು. ಯಾವಾಗ ವಾಸನೆ ಬರುತ್ತೆ ಹೇಳಿ, ನಾವೇನಾದ್ರೂ ಒಳ್ಳೇದು ಅಥವಾ ಕೆಟ್ಟದ್ದು ಮಾಡಿದ್ರೆ ಅದಕ್ಕೆ ವಾಸನೆ ಬರ್ತದಷ್ಟೇ. ಇವಾಗ ಸಿಟಿಲಿ ಅಥವಾ ನಿಮ್ಮೂರಲ್ಲೇ ಡ್ರೈನೇಜ್ ಅಲ್ಲಿ ನೀರು ಹರಿತಿದೆ, ಅದನ್ನ ಮೇಂಟೈನ್ ಮಾಡಿಲ್ಲ ಅಂದ್ರೆ ಗಬ್ಬು ವಾಸನೆ ಬರ್ತದೆ ನೀರಿಂದ. ಅದು ನೀರಿಗೆ ಮೂಲತಃ ವಾಸನೆ ಇಲ್ಲ, ನಾವು ಮಾಡಿರುವಂತ ಕೆಲವು ಕ್ರಿಯೆಗಳಿಂದ ಅದಕ್ಕೆ ವಾಸನೆ ಬರ್ತದೆ. ಮತ್ತೆ ಕೆಲವು ಟೈಮು ನಾವು ಸರಿಯಾದ ರೀತಿಯಲ್ಲಿ ನೀರನ್ನ ಜಾಗನ ಇಟ್ಕೊಂಡಿಲ್ಲ ಅಂತಂದ್ರೆ ನೀರಿಗೆ ಬಣ್ಣ ಕೂಡ ಬರ್ತದೆ. ನಮ್ಮ ಹೊಲದಲ್ಲಿ ಮಳೆ ಬಿದ್ದಾಗ ನೀರು ಕೆಂಪು ಬಣ್ಣಕ್ಕೆ ಹೋಗುತ್ತೆ, ಕೆಲವು ಟೈಮ್ ಕಪ್ಪು ಬಣ್ಣಕ್ಕೆ ಹೋಗ್ತದೆ. ಯಾಕೆಂದ್ರೆ ಮಣ್ಣಿನ ಸ್ವರೂಪ ಹೇಗಿರುತ್ತೆ ಅದ್ರ ಮೇಲೆ ನೀರಿನ ಬಣ್ಣಗಳು ಕೂಡ ಚೇಂಜ್ ಆಗ್ತದೆ. ಸೊ ಇದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆದ್ರೆ ಸ್ವಾಭಾವಿಕವಾಗಿ ನೀರಿಗೆ ಯಾವುದೇ ಬಣ್ಣ ಇಲ್ಲ, ವಾಸನೆ ಇಲ್ಲ, ಮತ್ತೆ
ಆಕಾರ ಇಲ್ಲ. ಸೊ ಇದೊಂದು ದ್ರವ ವಸ್ತು ಅಂತ ತಿಳ್ಕೊಬೇಕು. ಮತ್ತೆ ಮುಖ್ಯವಾಗಿ ನಾವೇನ್ ತಿಳ್ಕೊಬೇಕಪ್ಪ ಅಂದ್ರೆ, ಇದು ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ, ಅದು ಒಂದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ಕ್ರೂರ ಮೃಗಗಳಿರ್ಬೋದು, ಅದು ಏನೇ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಏನ್ ಹೇಳ್ತೀವಿ, ಯಾವುದು ಭೂಮಿ ಮೇಲೆ ಬದುಕ್ತಾ ಇದೆ, ಎಲ್ಲ ಪ್ರತಿಯೊಂದು ಜೀವಿಗೂ ನೀರಿನ ಅವಶ್ಯಕತೆ ತುಂಬಾ ಇದೆ. ಆ ನೀರಿಲ್ಲದೆ ಯಾವುದೇ ಜೀವಿ ಬದುಕಕ್ಕಾಗಲ್ಲ ಅಲ್ವಾ? ಇದನ್ನಂತೂ ಎಲ್ಲರೂ ಒಪ್ಕೊಳ್ತೀರಾ. ಯಾಕಂದ್ರೆ ನೀರಿಲ್ಲ ಅಂದ್ರೆ ನಾವಿಲ್ಲ, ನೀರಿದ್ರೆ ಮಾತ್ರ ನಾವು. ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, 3 ಪ್ರಿಯಾರಿಟಿಲಿ ಮೊದಲನೇದು ಗಾಳಿ, ಎರಡನೇದು ನೀರು, ಮೂರನೇದು ಆಹಾರ. ಸೊ ಅದರಿಂದ ನಮ್ಗೆ ಬೇಕೇ ಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಮತ್ತೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೀರಿನ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀರು ಹೇಗ್ ಬಂತು, ಹೆಂಗ್ ಬಂತು, ನೀರಿನ ಒಂದು ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡ್ವಿ. ಈಗ ನೀರಿನ ಮೂಲಗಳು ನೀವು ಹಳ್ಳಿಲಿಂದ ಬಂದಿರೋ ಮಕ್ಕಳಿದ್ದೀರಾ, ಕೆಲವರು ಸಿಟಿಯಿಂದ ಇರೋ ಮಕ್ಕಳು ಕೂಡ ಇರ್ಬೋದು. ಸೊ ಮುಖ್ಯವಾಗಿ ಭೂಮಿಯ ಏನ್ ನೀರಿದೆ, 2 ತರ ನೀರನ್ನ ನಾವು ಭೂಮಿಯಲ್ಲಿ ಕಾಣ್ಬೋದು. ಒಂದು ಭೂಮಿಯ ಮೇಲಿರುತ್ತೆ, ಇನ್ನೊಂದು ಭೂಮಿಯ ಒಳಗಡೆ ಇರುತ್ತೆ. ಭೂಮಿಯ ಮೇಲೆ ನಮ್ಗೆ ನೀರು ಎಲ್ಲೆಲ್ಲಿ ಸಿಗ್ತಾವಪ್ಪ ಅಂತಂದ್ರೆ, ಒಂದು ನದಿಲಿ ಸಿಗ್ತದೆ, ಮತ್ತೆ ತೊರೆಗಳಲ್ಲಿ ಸಿಗ್ತದೆ, ಹಳ್ಳಗಳಲ್ಲಿ ಸಿಗ್ತದೆ, ಕೆರೆಯಲ್ಲಿ ಸಿಗ್ತದೆ, ಹೊಂಡದಲ್ಲಿ ಸಿಗ್ತದೆ, ಸಾಗರದಲ್ಲಿ ಸಿಗ್ತದೆ, ಸಮುದ್ರದಲ್ಲಿ ಸಿಗ್ತದೆ, ಸರೋವರದಲ್ಲೂ ಸಿಗ್ತದೆ. ಕೆಲವು ಸಿಹಿ ನೀರಿನ ಸರೋವರ ಇರ್ತದೆ, ಕೆಲವು ಉಪ್ಪು ನೀರಿನ ಸರೋವರ ಇರ್ತದೆ. ಒಟ್ಟಿನಲ್ಲಿ ಇದೆಲ್ಲ ಭೂಮಿಯ ಮೇಲಿರ್ತಕ್ಕಂಥ ಒಂದು ನೀರಿನ ಮೂಲಗಳು. ಸೊ ಇದು ಬಿಟ್ರೆ ಭೂಮಿಯ ಒಳಗಡೆ ಅಂದ್ರೆ ಅಂತರ್ಜಲ ಅಂತ ಏನ್ ಹೇಳ್ತೀವಿ, ಅವ್ಯಾವಪ್ಪ ಅಂತಂದ್ರೆ, ಈಗ ನೀವು ಹಳ್ಳಿಗಳಲ್ಲಿ ಎಲ್ಲ ನೋಡಿದ್ರೆ ತುಂಬಾ ಹಿಂದಿನ ಕಾಲದಲ್ಲಿ ಬಾವಿಗಳನ್ನ ತೋಡಿದ್ವಿ. ಅಂದ್ರೆ ನೆಲಬಾವಿ ಅಂತ ಕರಿತಿದ್ವಿ. ಅದು ಓಪನ್ ಮ್ಯಾಂಡ್, ಮನುಷ್ಯರೇ ಅದನ್ನ ತೆಗಿತಾ ಇದ್ರು. ಆ ಬಾವಿಗಳಲ್ಲೂ ಕೂಡ ನೀರನ್ನ ನೋಡ್ಬೋದು. ಅಂದ್ರೆ ಅದು ಭೂಮಿಯಲ್ಲಿ ಕೆಲವು ಕಡೆ 10 ಅಡಿಲಿ ಇರ್ಬೋದು, 20 ಅಡಿಲಿ ಇರ್ಬೋದು, 50 ಅಡಿಲಿ ಇರ್ಬೋದು, 100 ಅಡಿಲಿ ಇರ್ಬೋದು. ಸೊ ಅದನ್ನ ನಾವು ಅಂತರ್ಜಲ ಅಂತ ಕರಿತೀವಿ. ಬಾವಿಗಳ ರೂಪದಲ್ಲೂ ನೀರನ್ನ ನಾವು ನೋಡ್ಬೋದು ಭೂಮಿಯ ಒಳಗಡೆ. ಸೊ ಅದೇ ರೀತಿ ಕೊಳವೆ ಬಾವಿ, ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 50 ವರ್ಷಗಳಿಂದ ನಾವು ಈಗ ಎಲ್ಲಿ ನೀರಿನ ಅಂತರ್ಜಲದ ಮಟ್ಟ ಕುಸಿತ ಹೋದಾಗ, ಯಾವಾಗ ನಾವು ಮನುಷ್ಯ ನಿರ್ಮಿತ ಬಾವಿಗಳಲ್ಲಿ ನೀರು ಸಿಗಲಿಕ್ಕೆ ಕಡಿಮೆ ಆಯ್ತು, ಆವಾಗ ಯಂತ್ರ ನಿರ್ಮಿತವಾಗಿ ನಾವು ಕೆಲವು ಬಾವಿಗಳನ್ನ ಕೊರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಾವು ಬೋರ್ವೆಲ್ ಅಥವಾ ಕೊಳವೆ ಬಾವಿ ಅಂತೀವಿ. ಸೊ ಅದು ಇವಾಗ ಅದರಲ್ಲೂ ಕೂಡ ನೀರು ಸಿಗ್ತದೆ. ಸುಮಾರು ಇವಾಗ 100 ಅಡಿಯಿಂದ ಕೆಲವು ಕಡೆ 1200 ಅಡಿವರೆಗೂ ಹೋಗಿರುವಂತ ಪರಿಸ್ಥಿತಿ ಇದೆ. 1200 ಅಡಿ ಹೋದ್ರು ಕೂಡ ಕೆಲವು ಕಡೆ ನೀರು ಸಿಗ್ತಾ ಇಲ್ಲ. ಆದ್ರೂ ರೈತರು ಬಿಡ್ತಾ ಇಲ್ಲ, ತೋಡ್ತಾ ಇದ್ದಾರೆ. 1200 ಅಡಿ ಹೋಯ್ತು ಅಂತಂದ್ರೆ ಅಲ್ಲಿ ನೀರಿನ ಜೊತೆಗೆ ಸಾಕಷ್ಟು ಅನ್ವಾಂಟೆಡ್ ವಸ್ತುಗಳು, ಕೆಮಿಕಲ್ ಇರ್ಬೋದು, ಮೆಟಲ್ ಇರ್ಬೋದು, ಅದು ಕೂಡ ನೀರಲ್ಲಿ ಬರೋದ್ರಿಂದ ಅದು ಬಳಸ್ಲಿಕ್ಕೆ ಯೋಗ್ಯ ಇದೆಯಾ, ಯೋಗ್ಯ ಇಲ್ವಾ ಅನ್ನೋದು ಕೂಡ ಒಂದು ದೊಡ್ಡದಾದ ಒಂದು ಕ್ವಶನ್ ಮಾರ್ಕ್ ಆಗಿ ನಮ್ಗೆ ಉಳಿದಿದೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಒಂದು ಭೂಮಿಯ ಮೇಲೆ ಸಿಗುವಂತ ನೀರು, ನೀರಿನ ಮೂಲಗಳು, ಮತ್ತೆ ಭೂಮಿಯ ಒಳಗಡೆ ಸಿಗುವಂತ ಒಂದು ನೀರುಗಳು ಇರ್ತದೆ. ಸೊ ಇದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಏನಪ್ಪ ತಿಳ್ಕೊಬೇಕಂದ್ರೆ, ನೀರಿನ ನಮ್ಗೆ ಉಪಯೋಗ ಏನು ಅನ್ನೋದನ್ನ ಸ್ವಲ್ಪ ನಾವು ಚರ್ಚೆ ಮಾಡಿ. ಸೊ ನೀರನ್ನ ನಾವು ಏನೇನಕ್ಕೆ ಉಪಯೋಗಿಸ್ತೀವಿ? ಈಗ ಮೇಜರ್ ಆಗಿ ನಾವು ಉಪಯೋಗಿಸೋದು ಅಂತಂದ್ರೆ ಕುಡಿಯಕ್ ನೀರು ಉಪಯೋಗಿಸ್ತೀವಿ. ಈಗ ಉದಾಹರಣೆಗೆ ನಿಮ್ಗೆ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇಟ್ಟಿರ್ತಾರೆ. ರನ್ನಿಂಗ್ ರೇಸ್ ಆದ ತಕ್ಷಣವೇ ಫಸ್ಟ್ ಹೋಗಿ ಕೇಳೋದೇನು ನಾವು? ಏನು ಊಟ ಕೊಡಿ, ನಮ್ಗೆ ಇನ್ನೊಂದು ಕೊಡಿ ಅಂತ ಕೇಳೋದಿಲ್ಲ. ಫಸ್ಟ್ ಆಯಾಸ ಆಗಿರುತ್ತೆ, ಫಸ್ಟ್ ನಾವು ಹೋಗಿ ಕೇಳೋದೇ ನೀರು. ಅದು ಓಡಿದ ತಕ್ಷಣ ನೀರು ಕುಡಿಬೇಡಿ ಅಂತ ಹೇಳ್ತಾರೆ ದೊಡ್ಡವರು. ಆದ್ರೂ ನಮ್ಗೆ ನೀರನ್ನ ಬೇಕು ಅಂತ ದೇಹಕ್ಕೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಬಾಯಾರಿಕೆ ಅಷ್ಟೊಂದಾಗಿರುತ್ತೆ. ಆ ನೀರು ಕುಡಿದ ತಕ್ಷಣ ಒಂದು ದೇಹದಲ್ಲಿ ಒಂದು ಉತ್ಸಾಹ, ಚಿಲುಮೆ ಜಾಸ್ತಿ ಆಗ್ಲಿಕ್ಕೆ ನಮ್ಗೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಮುಖ್ಯವಾಗಿ ನಮ್ಗೆ ಕುಡಿಯಕ್ಕೆ ನೀರು ಬೇಕು, ನಮ್ಮನ್ನ ನಾವು ಸ್ವಚ್ಛ ಮಾಡ್ಕೊಳ್ಲಿಕ್ಕೆ ಅಥವಾ ಬೇರೆದನ್ನ ಸ್ವಚ್ಛ ಮಾಡ್ಲಿಕ್ಕೆ ನೀರು ಬೇಕು, ಸ್ನಾನ ಮಾಡಕ್ ನೀರು ಬೇಕು, ಬಟ್ಟೆ ತೊಳೆಯಕ್ ನೀರು ಬೇಕು, ಅಡಿಗೆ ಮಾಡಕ್ ನೀರು ಬೇಕು, ಅಥವಾ ನಮ್ಮ ಕೃಷಿ ಚಟುವಟಿಕೆ ಹೆಚ್ಚಿನ ನೀರು ನಮ್ಗೆ ಎಲ್ಲಪ್ಪ ಹೋಗ್ತದೆ ಅಂದ್ರೆ ಕೃಷಿ ಚಟುವಟಿಕೆಗೆ ನೀರು ಬೇಕು. ಕೈಗಾರಿಕೆ, ಇಂಡಸ್ಟ್ರೀಸ್, ನಾವೇನೇ ಇವತ್ತು ಮೊಬೈಲ್ ನೋಡ್ತೀವಿ ಅಥವಾ ಇನ್ನೊಂದು ನಾವು ಹಾಕೊಳ್ಳೋ ಬಟ್ಟೆ ಇರ್ಬೋದು, ಅಥವಾ ನಾವು ತಿನ್ನುವಂತ ಫುಡ್ ಇರ್ಬೋದು, ಇದೆಲ್ಲ ನಾವು ಪ್ರೋಸೆಸ್ ಮಾಡ್ಬೇಕಂದ್ರೆ ಅದಕ್ಕೆ ನಮ್ಗೆ ನೀರು ಬೇಕಾಗುತ್ತೆ. ಸಾರಿಗೆಗೆ ನೀರು ಬೇಕಾಗುತ್ತೆ. ಈಗ ಜಲ ಸಾರಿಗೆ ಉದಾಹರಣೆಗೆ, ಈಗ ಹಡಗು ಓಡಿಸ್ಬೇಕು, ಬೋಟ್ ಓಡಿಸ್ಬೇಕು, ಅಥವಾ ಈವನ್ ಒಂದು ಕಾರ್ ಓಡಿಸ್ಬೇಕಾದ್ರೂ ಇದರಲ್ಲಿ ನೀರು ಹಾಕಿದ್ರೆ ಮಾತ್ರ ಇಂಜನ್ ಕೂಲ್ ಆಗ್ತಾ ಇದೆ. ಸೊ ಅದಕ್ಕೆ ನೀರು ಬೇಕು. ಇದೆಲ್ಲ ಕೂಡ ಏನಪ್ಪಾ ಅಂತಂತಂದ್ರೆ ನಮ್ಗೆ ನೀರಿಲ್ಲದೆ ನಮ್ಗೆ ಜೀವನ ಇಲ್ಲ. ಸೊ ಎಷ್ಟೋ ಜನ ಈಗ ಆಲ್ರೆಡಿ ಮಾತಾಡ್ತಾ ಇದಾರೆ, ಮುಂದೆ ಯುದ್ಧಗಳು ಜಾಗಕ್ಕೆ ಅಥವಾ ಚಿನ್ನ ಬೆಳ್ಳಿಗೆ ಆಗೋದಿಲ್ಲ, ನೀರಿಗಾಗಿ ದೇಶದ ನಡುವೆ ಯುದ್ಧ ಆಗ್ಬೋದು ಅಂತ. ಈಗ ಆಲ್ರೆಡಿ ಸಾಕಷ್ಟು ಮಕ್ಕಳುಗಳು ಕೇಳಿರ್ತೀರ,
2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಮೇಜರ್ ಇಶ್ಯೂ ಆಗುತ್ತೆ. ಕಾವೇರಿ ಹಿಡ್ಕೊಂಡೇನೆ ನಮ್ಮ ರಾಜ್ಯ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಪುದುಚೇರಿ ಇರ್ಬೋದು, ಈ ದಕ್ಷಿಣ ರಾಜ್ಯಗಳು ಕೂಡ ನೀರಿಗಾಗಿ ತುಂಬಾನೇ ಸಮಸ್ಯೆ ಮಾಡ್ತದೆ. ಕೆಲವು ಯೋಜನೆಗಳನ್ನ ಕೈಗೆತ್ಕೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ವರ್ಗು ಹೋದಂತ ಪರಿಸ್ಥಿತಿಗಳಿದೆ. ಸೊ ಅದರಿಂದ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಉದಾಹರಣೆ ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು. ನೀರು ಎಷ್ಟು ಮುಖ್ಯ, ನೀರಿನ ಲಭ್ಯತೆ ಎಷ್ಟು ಕಡಿಮೆ ಆಗ್ತಾ ಇದೆ, ಅದರಿಂದ ನಮ್ಗೆ ಏನೆಲ್ಲ ತೊಂದರೆ ಆಗ್ತದೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ತೀವಿ. ನೆಕ್ಸ್ಟ್ ನಾನು ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಗಮನಕ್ಕಿಟ್ಟು ಕೇಳ್ರಿ ಇದನ್ನ. ಈಗ ನಿಮ್ಗೆ ಎಲ್ಲೂ ನೋಡಿದ್ರು ನೀರಿದೆ, ಬಟ್ ಇವ್ರೇನ್ ಸಾರ್ ಬಂದು ನೀರಿಲ್ಲ ಅಂತಾರೆ, ಎಲ್ಲಿ ನೋಡಿದ್ರು ನಮ್ಗೆ ನೀರಿದೆಯಲ್ಲ ಅಂತ ನಿಮಗೆ ಅನ್ಸ್ಬೋದು. ಈಗ ಉದಾಹರಣೆಗೆ ನಮ್ಮ ಒಂದು ಭೂಮಿ ಮೇಲೆ ಒಂದು 2/3 ಬರೀ ನೀರನ್ನೇ ಇದೆ. 75% ಅಷ್ಟು ನೀರೇ ಇದೆ ನಮ್ಮ ಭೂಮಿ. ಆದ್ರೂ ಕೂಡ ನೀರಿನ ಕೊರತೆನ ಪ್ರತಿ ರಾಜ್ಯ, ಪ್ರತಿ ಗ್ರಾಮ, ಪ್ರತಿ ದೇಶ, ಇಡೀ ಪೃಥ್ವಿ ಎದುರಿಸ್ತಾ ಇದೆ. ಸೊ ಇದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಇದು ಪ್ರಾಬ್ಲಮ್ ಪ್ರತಿಯೊಬ್ರು ಎದುರಿಸ್ತಾ ಇದ್ದಾರೆ. ಆದ್ರೆ ಎಲ್ಲಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ? ಈಗ ನೀವು ಒಂದು ತಿಳ್ಕೋಬೇಕು ಎಲ್ಲರೂ, ಏನಪ್ಪಾ ಅಂದ್ರೆ ಒಂದು 100 ಲೀಟರ್ ನಮ್ಮ ಒಂದು ಭೂಮಿ ಮೇಲೆ ನೀರಿದೆ ಅಂತಂದ್ರೆ ಅದರಲ್ಲಿ 97 ಭಾಗ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, 100 ಲೀಟರ್ ಅಲ್ಲಿ 97 ಲೀಟರ್ ಉಪ್ಪು ನೀರು. 97 ಲೀಟರ್ ಉಪ್ಪು ನೀರಿದೆ. ನಮಗೆ ಸಿಹಿ ನೀರಿರೋದು ಎಷ್ಟಪ್ಪ ಅಂತಂದ್ರೆ ಬರೀ 3 ಲೀಟರ್. 97 ಲೀಟರ್ ಉಪ್ಪು ನೀರು. ಯಾರಾದ್ರೂ ಹೇಳ್ತೀರಾ ಉಪ್ಪು ನೀರನ್ನ ಕುಡಿಯಕ್ಕಾಗತ್ತಾ, ಬಳಸಕ್ಕಾಗತ್ತಾ, ಬಟ್ಟೆ ತೊಳೆಯಕ್ಕಾಗತ್ತಾ, ಅಡಿಗೆ ಮಾಡಕ್ಕಾಗತ್ತಾ? ಬರೀ ಸ್ವಲ್ಪ ಗಡಸಾದ ನೀರು ಬೋರ್ವೆಲ್ ಅಲ್ಲಿ ಬಂದ್ರೆ ಅಂದ್ರೆ ಬೆಳೆ ಬೇಯಲ್ಲ ಅಂತ ಹೇಳ್ತೀವಿ ಮನೇಲಿ. ಸೊ ಅಂತದ್ರಲ್ಲಿ ಸಮುದ್ರದ ನೀರು, ಸಾಗರದ ನೀರನ್ನ ನಾವು ತಗೊಂಬಂದು ಮಾಡ್ಲಿಕ್ಕಾಗತ್ತಾ? ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವು ಆವಿಷ್ಕಾರಗಳು ನಡೆದು ಒಂದು ಉಪ್ಪು ನೀರನ್ನ ಸಿಹಿ ನೀರಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ತುಂಬಾ ವೆಚ್ಚ ಆಗ್ತದೆ. ನಾವು ಅಷ್ಟೊಂದು ವೆಚ್ಚನ ನಮ್ಮ ದೇಶದಲ್ಲಿ ನಾವು ಕೊಟ್ಟು ಮಾಡ್ಲಿಕ್ಕೆ ನಮ್ಮ ಪರಿಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಅದರಿಂದ 97% ಉಪ್ಪು ನೀರಿದೆ, ಬರೀ 3% ಮಾತ್ರ ನಮ್ಗೆ ಸಿಹಿ ನೀರಿನ ಲಭ್ಯತೆ ಇದೆ. ಭೂಮಿ ಮೇಲೆ ಓಸಿನ್ ಅಂತಂದ್ರೆ ಸಮುದ್ರ, ಸಾಗರ ಅಂತ. ಒಟ್ಟು 100 ಲೀಟರ್ ನೀರಿದ್ರೆ 97% ನೀರು ನಮ್ಗೆ ಬರೀ ಉಪ್ಪು ನೀರಿದೆ. 97%, 3% ನೋಡಿ, ಇದು ಮಾತ್ರ ನಮ್ಗೆ ಸಿಹಿ ನೀರು. ಇಷ್ಟು ಮಾತ್ರ ನಮ್ಗೆ. 90% ಉಪ್ಪು ನೀರು ಬಳಸಲಿಕ್ಕೆ ಯೋಗ್ಯವಲ್ಲದ ನೀರು, ಬಳಸಲಿಕ್ಕೆ ಯೋಗ್ಯವಾದ ನೀರು ಅಲ್ಲ ಇದು. ಒಟ್ಟು ನಮ್ಗೆ ಸಿಹಿ ನೀರಿನ ಮೂಲ ಒಂದು 3% ಇದೆ. ಸೊ ಆದ್ರೆ ಅದರಲ್ಲಿ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಆ ನೀರ್ ಎಲ್ಲಪ್ಪ ಇದೆ ಅಂತಂತಂದ್ರೆ ಅದರಲ್ಲಿ 70% ಎಲ್ಲಿದೆ? ಮಂಜುಗಡ್ಡೆ ರೂಪದಲ್ಲಿದೆ. ನಿಮಗೆ ಈಗ ಉದಾಹರಣೆಗೆ ಹಿಮಾಲಯ ಇರ್ಬೋದು, ಅಥವಾ ಬೇರೆ ಆಲ್ಪ್ ಪರ್ವತಗಳಿರ್ಬೋದು. ಈ ಶ್ರೇಣಿಗಳು ಬೇರೆ ಬೇರೆ ಕಡೆ ಗ್ಲೇಸಿಯರ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಹಿಮ ಪರ್ವತಗಳು ಅಂತ. ಹಿಮ ಪರ್ವತದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿದೆ. ಅಂಟಾರ್ಟಿಕಾ ಖಂಡ ಅಂತ ಕೇಳಿದೀರಾ? ಅಲ್ಲಿ ಪೂರ್ತಿ ಬರೀ ಐಸೇ ಇದೆ. ಫ್ರೀಸಿಂಗ್ ಕೋಲ್ಡ್ ಇರ್ತದೆ, -40 ಡಿಗ್ರಿಗಿಂತ ಜಾಸ್ತಿ ಒಂದು ಟೆಂಪರೇಚರ್ ಇರುವಂತ ಒಂದು ಖಂಡ ಅದು. ಸೊ ಈ ಪ್ರದೇಶದಲ್ಲಿ ಎಷ್ಟಪ್ಪ ಇದೆ ಅಂದ್ರೆ 1 ಲೀಟರ್ ಇದ್ರೆ ಅದರಲ್ಲಿ ಒಂದು 100 ಲೀಟರ್ ಇದ್ರೆ ಇದರಲ್ಲಿ ಒಂದು 70 ಲೀಟರ್ ಅಷ್ಟು ನೀರು ಅಂದ್ರೆ ಮಂಜುಗಡ್ಡೆ ರೂಪದಲ್ಲಿದೆ. ಮತ್ತೆ ಒಂದು 29% ಅಷ್ಟು ಎಲ್ಲಿದೆ ಅಂದ್ರೆ ಭೂಮಿಯ ಒಳಗಡೆ ಇದೆ. ಅರ್ಥ ಆಗ್ತಾ ಇದೆಯಾ? ಬಟ್ ಆದ್ರೆ ನಮಗೆ ಯೋಗ್ಯವಾಗಿ ಕುಡಿಯಕ್ಕೆ ಅಥವಾ ಬಳಸಲಿಕ್ಕೆ ಯೋಗ್ಯವಾದ ನೀರು ಎಷ್ಟಿದೆಯಪ್ಪ ಅಂದ್ರೆ 1%. ಅಂದ್ರೆ ಟೋಟಲ್ 3% ಅಲ್ಲಿ ಏನು ಸಿಹಿ ನೀರು ಅಂತ ಹೇಳಿದೆ, ಅದರಲ್ಲಿ 2% ಮಂಜುಗಡ್ಡೆ ಮತ್ತೆ ಗ್ರೌಂಡ್ ವಾಟರ್ ಇದೆ, 1% ಮಾತ್ರ ಭೂಮಿ ಮೇಲಿದೆ. ಸೊ ಅದು ಕೂಡ ಯಾವ್ಯಾವ ರೂಪದಲ್ಲಿ ಇದೆಯಪ್ಪ ಅಂದ್ರೆ ಜಾಸ್ತಿ ಮಣ್ಣಿನ ಒಂದು ತೇವಾಂಶದಲ್ಲಿ ಜಾಸ್ತಿ ಇದೆ. ಮತ್ತೆ ಸರೋವರಗಳಂತ ಏನ್ ಹೇಳಿದೆ ಅದರಲ್ಲಿ 52% ನೀರಿದೆ. ಅಂದ್ರೆ ಸರೋವರ ಅಂದ್ರೆ ನಿಮ್ಮ ಕೆರೆಗಳು, ಕುಂಟೆಗಳು ಇದೆಲ್ಲ ಸೇರ್ಕೊಂಡು ದೊಡ್ಡ ದೊಡ್ಡ ಸರೋವರಗಳೆಲ್ಲ ಸೇರಿ 52% ಇದೆ. ಮತ್ತೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಿಗಳ ದೇಹದಲ್ಲೂ ಕೂಡ ನೀರಿದೆ, ಅದರಲ್ಲೂ ಕೂಡ 1% ಇದೆ. ನೋಡಿ, ನೀವ್ ಅಂತಿರಲ್ಲ ಹೊಳೆ ತುಂಬಾ ನೀರಿದೆ, ತುಂಬಾ ನೀರಿದೆ ನದಿಗಳಲ್ಲಿ, ಹೊಳೆಗಳಲ್ಲಿ ಅಂತ. ನೋಡಿ ಎಷ್ಟು ಪರ್ಸೆಂಟೇಜ್ ಇದೆ? ಬರೀ 1% ನೀರು ಮಾತ್ರ ಇದೆ. ಇದು ಮಾತ್ರ ಮನುಷ್ಯನಿಗೆ ಯೋಗ್ಯವಾದ ನೀರು, ಕುಡಿಲಿಕ್ಕೆ ಬಳಸಲಿಕ್ಕೆ ಯೋಗ್ಯವಾದ ನೀರು ಅಂದ್ರೆ ಟೋಟಲ್ 1% ಅಷ್ಟೇ. ಅಂದ್ರೆ 99% ನಾವು ಬಳಸಲಿಕ್ಕೆ ಯೋಗ್ಯವಾದ ವಿಧಾನದಲ್ಲಿ ನೀರಿಲ್ಲ. ಬಳಸಲಿಕ್ಕೆ ಯೋಗ್ಯವಾದ ವಿಧಾನದಲ್ಲಿ ಇರ್ತಕ್ಕಂಥ ನೀರು ಕೇವಲ 1% ಮಾತ್ರ ನೀರು ನಮ್ಗೆ ಬಳಸಲಿಕ್ಕೆ ಯೋಗ್ಯವಾದ ವಿಧಾನದಲ್ಲಿ ಇದೆ. ಇದನ್ನ ನಾವು ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಒಂದು ಸಣ್ಣ ವಿಚಾರ ನೀವು ಏನಪ್ಪ ತಿಳ್ಕೊಬೇಕಂತಂದ್ರೆ,
ನೋಡಿ, ನಾನು ಒಂದು ವಿಚಾರ ನಿಮ್ಗೆ ಹೇಳ್ಕೊಡ್ತೀನಿ ಮಕ್ಕಳಲ್ಲಿ. ಈ ಗ್ರೌಂಡ್ ವಾಟರ್ ಅಂತ ಹೇಳಿದ್ರಿ, ಅಂದ್ರೆ ಇದು ಭೂಮಿಯ ಒಳಗಡೆ ನೀರ್ 29% ಇದೆಯಲ್ಲ ಸರ್, ಇದು 3% ಅಲ್ಲಿ ಇದನ್ನ ತೆಗಿಬೋದಲ್ಲ ಸರ್ ಅಂತ ಒಂದ್ ಅರ್ಥ ಮಾಡ್ಕೊಳ್ರಿ. ಗ್ರೌಂಡ್ ವಾಟರ್ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ, ನಿಮ್ ಮನ್ಸಲ್ಲಿ ಉಳ್ಕೋಬೇಕದು. ಅದಕ್ಕೋಸ್ಕರ ಈಗ ATM ಕಾರ್ಡ್ ಕೊಡ್ತಾರೆ ಬ್ಯಾಂಕ್ ಅವರು, ಯಾವಾಗ ಬೇಕಾದ್ರೂ ನೀವು ಹಣನ ವಿತ್ಡ್ರಾ ಮಾಡ್ಕೊಳ್ಳಿ ATM ಮಿಷನ್ ಹತ್ರ ಹೋಗಿ ಅಂತ. ನಿಮ್ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತಂತಂದ್ರೆ ATM ಕಾರ್ಡ್ ಹಾಕಿದ್ರೆ ದುಡ್ಡು ಬರುತ್ತಾ? ಯಾವ್ದೇ ಕಾರಣಕ್ಕೂ ಬರಲ್ಲ. ಅದು ಕಂಪ್ಯೂಟರ್ ಏನ್ ಮಾಡುತ್ತೆ, ATM ಮಿಷನ್ ನಿಮ್ಗೆ ಟೆಲ್ಲರ್ ಮಿಷನ್ ಬೈದ್ ಕಳ್ಸುತ್ತೆ, ಹೋಗಪ್ಪ ನೀನು ದುಡ್ಡೇ ಇಟ್ಟಿಲ್ಲ ಮೂರ್ಖ, ನೀನು ಬಂದಿಲ್ಲಿ ದುಡ್ಡು ತಗೊಳಕ್ ಬಂದಿದ್ಯಾ, ಫಸ್ಟ್ ನಿನ್ ಅಕೌಂಟ್ ಅಲ್ಲಿ ದುಡ್ಡು ಹಾಕು ಅಂತ. ಆದ್ರೆ ನಮ್ ಭೂಮಿ ತಾಯಿ ಎಷ್ಟು ಒಂದು ತಾಳ್ಮೆಯನ್ನ ಹೊಂದಿದೆ ಅಂದ್ರೆ, ನಾವೆಷ್ಟೇ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ, ಸರಿಯಾದ ರೀತಿಯಲ್ಲಿ ನೀರನ್ನ ಭೂಮಿಲಿ ಇಂಗಿಸ್ತಾ ಇಲ್ಲ ಅಂತಂದ್ರು ಕೂಡ, ಇನ್ನೂ ಕೂಡ ಅವಳು ರಿಜೆಕ್ಟ್ ಮಾಡ್ತಿಲ್ಲ. ಕೆಲವರು ರಿಜೆಕ್ಟ್ ಮಾಡ್ತಿದ್ದಾಳೆ, 1,000-1,500 ಅಡಿ ಹೋದ್ರು ಕೂಡ ನೀರ್ ಬರ್ತಾ ಇಲ್ಲ. ಬಟ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಈ ನೀರು ಕೂಡ ಗ್ರೌಂಡ್ ವಾಟರ್ ಅಂತ ಏನ್ ಹೇಳ್ತೀವಿ, ಅಂತರ್ಜಲ ಅಂತ ಏನ್ ಹೇಳ್ತೀವಿ, ಅದು ಕೂಡ ಒಂದು ATM ತರ ಕೆಲಸ ಮಾಡ್ತದೆ. ಇದು ಕೂಡ ATW ಅಂತ ಬೇಕಾದ್ರೆ ಕರಿಬಹುದು ನೀವು. ಅರ್ಥ ಆಗ್ತಾ ಇದೆಯಾ? ಹನಿ ಬದಲು ವಾಟರ್ ಅಂತ ಸೇರ್ಸ್ಕೋಬಹುದು ನಾವು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ನೀರನ್ನ ಇಂಗಿಸಿದ್ರೆ ಮಾತ್ರ ಭೂಮಿ ಒಳಗಡೆ ಶೇಖರಣೆ ಆಗ್ತದೆ, ನಮ್ಗೆ ಬೇಕಾದಾಗ ವಾಪಸ್ ತಗೊಳ್ಬಹುದು. ಬ್ಯಾಂಕಲ್ಲಿ ಹೆಂಗೆ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟರೆ ನಮಗ್ ಬೇಕಾದಾಗ ಕಾರ್ಡ್ ಹಾಕಿ ತಗೋಬಹುದು, ಅದೇ ರೀತಿ ನಾವು ಬೋರ್ವೆಲ್ ಅಥವಾ ಅದನ್ನ ತೋಡೋ ನೀರನ್ನ ತಗೊಳ್ಬಹುದು. ಈ ಮಳೆ ನೀರನ್ನ ನಾವು ಇಂಗ್ಸೋ ಕೆಲಸನೇ ಮಾಡ್ತಾ ಇಲ್ಲ ಅಂತಂದ್ರೆ ಆ ಗ್ರೌಂಡ್ ವಾಟರ್ ಎಲ್ಲ ಬರಿದಾಗ್ತಾ ಇದೆ. ಈಗ ಆಲ್ರೆಡಿ ನಾವು ತುಮಕೂರು ಜಿಲ್ಲೆ, ಪಾವಗಡ ಅಥವಾ ನಾವು ಕೋಲಾರ ಅಥವಾ ಕೆಲವು ಭಾಗದ ಚಿತ್ರದುರ್ಗ, ದಾವಣಗೆರೆ, ಇಲ್ಲೆಲ್ಲ ನಾವು ಬೋರ್ವೆಲ್ ಹಾಕೋದು ಕೂಡ ನೀರು ಸಿಗುವಂತದ್ದು ತುಂಬಾ ಕಷ್ಟವಾದ ಒಂದು ಪರಿಸ್ಥಿತಿ ಇದೆ. ಸೊ ಇದನ್ನು ನಾವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಗೆ ಭೂಮಿ ಮೇಲೆ ಅತಿ ಶುದ್ಧವಾದ ನೀರು ಯಾವ್ದಪ್ಪ ಅಂತಂದ್ರೆ ಮಳೆ ನೀರು. ಅದಕ್ಕಿಂತ ಶುದ್ಧವಾದ ನೀರು ನಮ್ಗೆ ಬೇರೆ ಇಲ್ಲ. ಮಳೆ ಬಿದ್ದಾಗ ಮಾತ್ರ ನಮ್ಗೆ ಶುದ್ಧವಾದ ನೀರು ಸಿಗ್ತದೆ. ಸೊ ಈ ಮಳೆ ನೀರ್ ಬಿದ್ದಾಗ ಏನಪ್ಪಾ ಒಂದ್ ಅರ್ಥ ಮಾಡ್ಕೋಬೇಕು, ಮಳೆ ಬಿದ್ದ ತಕ್ಷಣ ಭೂಮಿಯ ಒಂದು ಉಷ್ಣಾಂಶಕ್ಕೆ ಸುಮಾರು 16% ಅಷ್ಟು ಆವಿ ಆಗ್ತದೆ. ಮಣ್ಣಿನ ತೇವಾಂಶದಲ್ಲಿ 40% ಹೋಗ್ತದೆ. ಅಂತರ್ಜಲ ಅಂದ್ರೆ ಭೂಮಿಯ ಇಂಗುವಿಕೆ 12% ಆಗ್ತದೆ. ಮತ್ತೆ ನೀರು ಭೂಮಿ ಮೇಲೆ ಹರಿದೋಗುವಂತ ನೀರು, ಅದು ಹೋಗಿ ಹಳ್ಳ ಕೊಳ್ಳ, ಸಣ್ಣ ಹಳ್ಳ ಕೊಳ್ಳದ ಮೂಲಕ ಕೆರೆ ಕುಂಟೆ ಸೇರುವಂತಹದ್ದು ಒಂದು 32% ಅಷ್ಟು ನೀರು ಇರ್ತದೆ. ಸೊ ಈಗೇನಪ್ಪಾ ಆಗಿದೆ ಅಂದ್ರೆ, ನಮ್ಗೆ ಪರಿಸ್ಥಿತಿ ಹಳ್ಳಿಗಳಲ್ಲೂ ಕೂಡ ಎಲ್ಲಾ ರಸ್ತೆಗಳನ್ನು ಸಿಮೆಂಟ್ ರೋಡ್ ಮಾಡ್ಬಿಟ್ಟಿದೆ, ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಸೊ ನೀರ್ ಇಂಗುತ್ತಾನೆ ಇಲ್ಲ. ಮೋರಿಗಳಿಗೂ ಡ್ರೈನೇಜ್ಗಳಿಗೂ ಎಲ್ಲಕ್ಕೂ ಸಿಮೆಂಟ್ ಹಾಕಿರೋದ್ರಿಂದ ನೀರ್ ಇಂಗುವಿಕೆ ಭೂಮಿ ಒಳಗಡೆ ಹೋಗುವಂತ ಒಂದು ಪರಿಸ್ಥಿತಿ ತುಂಬಾ ಇದೆ. ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ರೈತರ ಜಮೀನ್ಲಿ ಮಾತ್ರ ನೀರ್ ಇಂಗ್ಬೇಕಾಗಿದೆ. ಮೊದ್ಲೆಲ್ಲ ಎಲ್ಲಿ ಮಳೆ ಬಿದ್ರು ಕೂಡ ಮಣ್ಣಿನ ರಸ್ತೆ ಅಥವಾ ಡಾಂಬರ್ ರಸ್ತೆ ಇದ್ರೆ ನೀರು ಒಳಗಡೆ ಹೋಗ್ತಾ ಇತ್ತು. ಬಟ್ ಈಗ ಸಿಮೆಂಟ್ ರಸ್ತೆ ಮಾಡಿದ್ರಿಂದ ನೀರು ಕೆಳಗಡೆ ಹೋಗುವಂತದ್ದು ಕೂಡ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಮತ್ತಿದಾದ್ಮೇಲೆ ನೀರ್ ಹೆಂಗ್ ಬರುತ್ತೆ ಅಂದ್ರೆ ಎಲ್ಲಿಂದನೂ ಬರಲ್ಲ ಇವತ್ತಿನ ಪರಿಸ್ಥಿತಿಲಿ. ಈಗೇನು ನಮ್ಗೆ ಸಮುದ್ರಗಳು, ಸಾಗರಗಳಿದೆ, ಅಲ್ಲಿ ಸೂರ್ಯನ ಶಾಖ ಬಿದ್ದು ಏನಾಗುತ್ತೆ, ನೀರು ಕಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀರು ಕಾದು ಏನಾಗ್ತದೆ, ಅದು ಆವಿಯ ರೂಪದಲ್ಲಿ ಅಥವಾ ನೀರಿನ ಹನಿಗಳ ರೂಪದಲ್ಲಿ ಅದೇನಾಗ್ತದೆ, ಮತ್ತೆ ತಿರ್ಗಾ ಆಕಾಶದ ಕಡೆಗೆ, ನಮ್ ಕಡೆ ಮೋಡದ ಕಡೆಗೆ ಹೋಗ್ತಾ ಇರ್ತದೆ. ಮೋಡಕ್ಕಿಂತ ಆಕಾಶ ಕಡೆ ಮೇಲ್ಗಡೆ ಹೋಗ್ತಾ ಇರ್ತದೆ. ನೀರು ಕಾದು ಸಮುದ್ರ, ಸಾಗರ, ಉಪ್ಪು ನೀರಿನ ಸಾಗರಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಅವು ಸಿಹಿ ನೀರಿನ ಮಳೆ ಕೊಡ್ಲಿಕ್ಕೆ ಅವು ಕೂಡ ಮೂಲ ಕಾರಣ ಆಗ್ತದೆ. ಏನು ಆವಿ ಆಗ್ತದೆ, ಅಲ್ಲಿಂದ ಕಾದು ನೀರು ಆವಿಯಾಗಿ ಅದು ಮೇಲ್ಗಡೆ ಹೋಗ್ತದೆ. ಮೇಲ್ಗಡೆ ಹೋದಾಗ ಏನಾಗುತ್ತೆ ಅಂದ್ರೆ, ಗಾಳಿ ಬೀಸಿದಾಗ ಒಂದು ಬಾಷ್ಪೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಬಾಷ್ಪೀಕರಣ ಆದಾಗ ಏನಾಗುತ್ತೆ, ಅದು ತಂಪಾದಾಗ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ನೀರಿನ ಹನಿಗಳಾಗಿ ಅದು ಕನ್ವರ್ಟ್ ಆಗುತ್ತೆ. ಏನು ಆವಿ ಇರುತ್ತೆ ಅದು ಸಣ್ಣ ಸಣ್ಣ ನೀರಿನ ಹನಿಗಳಾಗಿ ಕನ್ವರ್ಟ್ ಆಗಿ, ಆ ನೀರಿನ ಹನಿಗಳು ಎಲ್ಲ ಒಟ್ಟಾಗಿ ಸೇರಿ ಒಂದು ಮೋಡ ಆಗ್ತದೆ. ಆ ಮೋಡ ಆದಾಗ ಮತ್ತೆ ಗಾಳಿ ಬೀಸಿ ವಾತಾವರಣದಲ್ಲಿ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಮೋಡ ಕರಗಿ ಮತ್ತೆ ಹನಿಯಾಗಿ ಆ ಒಂದು ಮಳೆ ನಮ್ಗೆ ಬರ್ತದೆ. ಆ ಮಳೆ ಆದಾಗ ಏನಾಗ್ತದೆ, ಮಳೆ ನೀರು ಭೂಮಿ ಮೇಲೆ ಬೀಳುತ್ತೆ. ಭೂಮಿ ಬಿದ್ದಾಗ ಸಣ್ಣ ಹನಿ ಆಗ್ತದೆ. ಸಣ್ಣ ಹನಿ ಇನ್ನೊಂದು ಹನಿನ ಸೇರಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹನಿಗಳು ಸೇರ್ತದೆ, ಸಣ್ಣದಾಗಿ ಹರಿತದೆ. ಆಮೇಲೆ ಮುಂದೆ ಹೋಗಿ ಒಂದ್ ಸ್ವಲ್ಪ ದೊಡ್ಡದಾಗ್ತದೆ. ಅದು ಹೋಗಿ ಕೆರೆ ಸೇರ್ತದೆ. ಕೆರೆ ನೀರು ಹೋಗಿ ಏನಾಗ್ತದೆ, ದೊಡ್ಡ ಕೆರೆ ಸೇರ್ತದೆ. ದೊಡ್ಡ ಕೆರೆ ಹೋಗಿ ಸಣ್ಣ ಹೊಳೆಗೆ ಸೇರ್ತದೆ. ಸಣ್ಣ ಹೊಳೆಯಿಂದ ಬಂದ ನೀರು ನದಿಗೆ ಸೇರ್ತದೆ. ನದಿಯಿಂದ ನೀರು ಹೋಗಿ ದೊಡ್ಡ ನದಿಗೆ ಸೇರ್ತದೆ. ದೊಡ್ಡ ನದಿ ಹೋಗಿ ಸಮುದ್ರ ಸೇರ್ತದೆ. ಸಮುದ್ರ ಹೋಗಿ ಸಾಗರ ಸೇರ್ತದೆ. ಮತ್ತೆ ಸಾಗರದಲ್ಲಿ ನೀರು ಕಾಯ್ತದೆ. ಮತ್ತೆ ತಿರ್ಗಾ ಅದು ಆವಿ ಆಗುತ್ತೆ. ಮತ್ತೆ ಅದು ವಾತಾವರಣಕ್ಕೆ ಹೋಗ್ತದೆ. ಮತ್ತೆ ತಂಪಾಗ್ತದೆ, ಮೋಡ ಆಗ್ತದೆ. ಸೊ ಇದು ಸೈಕಲ್.
ಈ ಸೈಕಲ್ ಆಗ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ನಮ್ಗೆ ಮಳೆನೂ ಬರಲ್ಲ, ನೀರು ಬರಲ್ಲ. ಸೊ ಇದನ್ನ ನಾವು ಜಲಚಕ್ರ ಅಂತ ಹೇಳ್ತೀವಿ. ಈ ಜಲಚಕ್ರನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಸ್ವಲ್ಪ ವಿಚಾರನ ಮಂದಟ್ ಮಾಡ್ಬೇಕಂದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಳೇ, ಒಂದು ಬಕೆಟ್ ಅಷ್ಟು ನೀರು ನಮ್ಗೆ ಭೂಮಿ ಮೇಲೆ ಇದ್ರೆ, ಒಂದು ಬಕೆಟ್ ಅಷ್ಟು ನಮ್ಗೆ ನೀರಿದ್ರೆ, ಅದರಲ್ಲಿ ಒಂದು ಬಕೆಟ್, ಒಂದು ಉದಾಹರಣೆಗೆ ಒಂದು 4 ಲೀಟರ್ ಹಿಡಿಯುವಂತ ಒಂದು ಬಕೆಟ್ ಇದೆ ಅಂತ ತಿಳ್ಕೊಳ್ಳಿ. ಆ ಬಕೆಟ್ ತುಂಬಾ ನೀರಿದ್ರೆ ನಮ್ಗೆ ಕುಡಿಯಕ್ಕೆ ಅಥವಾ ನಮ್ಗೆ ಯೋಗ್ಯವಾದ ನೀರು ಅದ್ರಲ್ಲಿ ಎಷ್ಟಪ್ಪ ಅಂದ್ರೆ ಬರೀ 125 ml. 4 ಲೀಟರ್ ನೀರಲ್ಲಿ ಬರೀ 125 ml. ಸೊ ಅದರಲ್ಲಿ ಬಳಕೆಗೆ ಯೋಗ್ಯವಾದ ನೀರು ಎಷ್ಟಪ್ಪ ಅಂದ್ರೆ 30 ml ಅಷ್ಟೇ. ಆ 30 ml ಅಲ್ಲೇ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರು ಕೂಡ ಬದುಕ್ಬೇಕು. ಅಂದ್ರೆ ನೀವು ಅದನ್ನ ಕಂಪೇರ್ ಮಾಡ್ಕೊಳ್ಳಿ. 30 ml ನೀರ್ನ ನಾವು ದೊಡ್ಡದು ಮಾಡ್ಕೊಂಡು ಹೋದ್ರೆ ಅಷ್ಟು ನೀರು ಮಾತ್ರ ನಮ್ಗೆ ಲಭ್ಯತೆ ಇದೆ ಭೂಮಿ ಮೇಲೆ, ಸಿಹಿ ನೀರು. ಅದು ಕಡಿಮೆ ಆಗ್ತಾ ಹೋದಂಗೆ ನಮ್ಗೆ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ತೀವಿ. ಬಟ್ ಅದೇ ರೀತಿ ನಮ್ ದೇಶಕ್ಕೆ ಬಂದ್ರೆ ನೋಡಿ, 54% ಆಫ್ ಇಂಡಿಯಾ ಫೇಸಸ್ ಹೈ ಟು ಎಕ್ಸ್ಟ್ರೀಮ್ಲಿ ಹೈ ವಾಟರ್ ಸ್ಟ್ರೆಸ್ ಅಂತ. ಇಲ್ಲೊಂದು ಜಸ್ಟ್ ಚಿತ್ರ ಕೊಟ್ಟಿದ್ದೀನಿ ನೋಡಿ ನಿಮ್ಗೆ. 100 ಜನ ಇದ್ರೆ ನಮ್ಮ ದೇಶದಲ್ಲಿ 54 ಜನಕ್ಕೆ ನೀರಿನ ಬವಣೆ ಇದೆ. ಇನ್ನು 46 ಜನಕ್ಕೇನೆ ಸ್ವಲ್ಪ ಪರವಾಗಿಲ್ಲ ಅಂತ. ನೋಡಿ, ನಮ್ ಕರ್ನಾಟಕ ರಾಜ್ಯ ಇಲ್ಲಿ ತೋರಿಸ್ತಾ ಇದೀನಿ ನಾನು. ನೋಡಿ, ರೆಡ್ ಐ ಏನ್ ತುಂಬಾ ಚೆನ್ನಾಗಿದ್ಯಾ ನಮ್ಮ ಪರಿಸ್ಥಿತಿ, ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಆಲ್ಮೋಸ್ಟ್ ರೆಡ್ ಇದೆ ಕರ್ನಾಟಕ ರಾಜ್ಯ ಕೂಡ. ನೋಡಿ, ರಾಜಸ್ಥಾನ ಈ ತರದ್ದೆಲ್ಲ, ಸ್ವಲ್ಪ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಮತ್ತೆ ಈ ಕಡೆ ನಾರ್ತ್ ಈಸ್ಟ್ ಸ್ಟೇಟ್ಗಳು, ಸ್ವಲ್ಪ ಜಮ್ಮು ಕಾಶ್ಮೀರ, ಸ್ವಲ್ಪ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಸ್ವಲ್ಪ ನೀರಿನ ಪರಿಸ್ಥಿತಿ ಸುಮಾರಾಗಿ ನಮ್ಗೆ ಇದ್ದಿದ್ರಲ್ಲಿ ಪರವಾಗಿಲ್ಲ ಅಂತ ತೋರಿಸ್ತಾ ಇದೆ. ಇದು ಜಗತ್ತಲ್ಲಿ ಮತ್ತೆ ಭಾರತದಲ್ಲಿ ನೀರಿನ ಒತ್ತಡ ಎಷ್ಟರ ಮಟ್ಟಿಗೆ ನಮ್ಗೆ ಸಮಸ್ಯೆಗಳನ್ನ ಹುಟ್ಟಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಈಗ ಯಾರ್ಯಾರು ತುಮಕೂರ್ಲಿದ್ದೀರಾ, ಕೋಲಾರದಲ್ಲಿದ್ದೀರಾ, ಆಯ್ತಾ, ಪಾವಗಡದಲ್ಲಿದ್ದೀರಾ, ಚಿತ್ರದುರ್ಗದಲ್ಲಿದ್ದೀರಾ, ದಾವಣಗೆರೆ, ಸ್ವಲ್ಪ ಬೆಳಗಾಂ ಇಂದ ಕೆಳಗಡೆ ಸ್ವಲ್ಪ ನಮ್ಗೆ ಹಾವೇರಿ, ಸೊ ಈ ಧಾರವಾಡ, ಗದಗು, ಸೊ ಈ ಭಾಗದಲ್ಲಿ ತುಂಬಾನೇ ವಾಟರ್ ಸ್ಟ್ರೆಸ್ ಇದೆ. ನಿಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಇದ್ದಾಗಲೂ ಕೆಲವು ಪ್ರಾಜೆಕ್ಟ್ ಅಲ್ಲಿ ನೋಡ್ತಾ ಇದ್ವಿ. ರಾಯಚೂರಲ್ಲೆಲ್ಲ ಎಷ್ಟು ನೀರಿನ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ನೀರು ತರದೇ ಒಂದು ದಿನದಲ್ಲಿ ಪೂರ್ತಿ ದಿನಚರಿ ಆಗ್ಬಿಡ್ತಾ ಇತ್ತು, ಅಷ್ಟೊಂದು ಸಮಸ್ಯೆ ಇತ್ತು. 31 ಜಿಲ್ಲೆ, 230 ತಾಲೂಕು ಪೈಕಿ 195 ತಾಲೂಕು ಬರಸ್ಥಿತಿ ಈ ಒಂದು 2023ನೇ ಸಾಲಿನಲ್ಲಿ. 161 ತಾಲೂಕುಗಳನ್ನು ತೇವ ಬರಪೀಡಿತ ತಾಲೂಕು, 30 ತಾಲೂಕುಗಳನ್ನು ಸಾಧಾರಣ ಬರಪೀಡಿತ ತಾಲೂಕು ಎಂದು ಘೋಷಣೆ ಕೂಡ ಮಾಡಿತ್ತು ಸರ್ಕಾರ. ಈ ತರ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಜಲಾಶಯ ಮಟ್ಟ ಕುಸಿತಾ ಇದೆ, ಕೆರೆಗಳ ಬಾವಿಗಳಲ್ಲಿ ನೀರು ಸಿಗ್ತಾ ಇಲ್ಲ, ಕೊಳವೆ ಬಾವಿಯಲ್ಲಿ 1000 ಅಡಿ ನೀರ್ ಹಾಕಿದ್ರು ಸಿಗ್ತಾ ಇಲ್ಲ. ಸೊ ಈ ತರ ಎಲ್ಲ ಸಮಸ್ಯೆಗಳನ್ನ ನಾವು ನಿರಂತರವಾಗಿ ನಾವು ಕರ್ನಾಟಕ ರಾಜ್ಯದಲ್ಲೂ ಕೂಡ ಫೇಸ್ ಮಾಡ್ತಾ ಇದೀವಿ. ಸೊ ಅದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು. ನಾನು ಯಾಕೆ ನೀರಿನ ಬಿಕ್ಕಟ್ಟಿಗೆ ಏನೆಲ್ಲ ಕಾರಣ ಇದೆ ಅಂತ ನಾನು ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಹವಾಮಾನದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ಮೊದ್ಲಂಗಿತ್ತು ಇವಾಗಿತ್ತು. ನೀವು 15 ವರ್ಷ ಈ ತರ 12ರಿಂದ 15 ವರ್ಷದ ಮಕ್ಳಿದ್ರೆ 10 ವರ್ಷದಿಂದ ನಿಮ್ ಹಳ್ಳಿಲಿ ಯಾವ ವಾತಾವರಣ ಇತ್ತು, ಇವಾಗ ಹೇಗಿತ್ತು, ಹೇಗಿದೆ. ಈಗ ಉತ್ತರ ಕರ್ನಾಟಕದವರೆಲ್ಲ ತುಂಬಾ ನೋಡ್ತಾ ಇರ್ತೀರಾ, ಪ್ರತಿ ವರ್ಷ ಪ್ರವಾಹ ಆಗ್ತಾ ಇದೆ, ಬಿಸಿ ಗಾಳಿ ಬೀಸ್ತಾ ಇದೆ, ಮನೇಲಿ ಇರಕ್ ಆಗ್ಲೇದಂತ ಉಷ್ಣಾಂಶಗಳು ಬರ್ತಾ ಇದೆ ನಿಮ್ಗೆ. ಚಳಿಗಾಲದಲ್ಲಿ ತುಂಬಾ ಚಳಿ ಆಗ್ತಾ ಇದೆ, ಇದ್ದಕ್ಕಿದ್ದಂಗೆ ಮಳೆ ಬರ್ತಾ ಇದೆ. ಇದೆಲ್ಲ ಯಾಕಪ್ಪ ಆಗ್ತಾ ಇದೆ ಅಂತಂದ್ರೆ, ಭೂಮಿ ಮೇಲೆ ಹವಾಮಾನದ ಬದಲಾವಣೆ ಆಗಿದೆ. ಇದಕ್ಕೆಲ್ಲ ಕಾರಣರು ನಾವೇ. ಮತ್ತೆ ಮಾಲಿನ್ಯಕಾರಕಗಳನ್ನು ನೀರಲ್ಲಿ ಬಿಡ್ತಾ ಇದ್ವಿ, ತುಂಬಾ ಮಾಲಿನ್ಯನ ಬಿಡ್ತಾ ಇದ್ವಿ. ಎಸ್ಪೆಷಲಿ ಮಕ್ಕಳು, ನೀವು ಬಹಳ ಹುಷಾರಾಗಿರ್ಬೇಕು. ಈ ಮಾಲಿನ್ಯಗಳನ್ನ ಯಾವುದೇ ಕಾರಣಕ್ಕೂ ನೀರಲ್ಲಿ ಬೆರೆಯುವಂತೆ ಮಾಡಬಾರ್ದು. ಮಾಡಿದ್ರೆ ನಮ್ಮ ಕಥೆಗಳು ಮುಗ್ದಂಗ ಆಗ್ತದೆ. ಮುಖ್ಯವಾಗಿ ಮಾಲಿನ್ಯಗಳು ಯಾವ್ದ್ರಿಂದ ಆಗ್ತಾ ಇದೆಯಪ್ಪ ಅಂದ್ರೆ, ಒಂದು, ರಾಸಾಯನಿಕವಾಗಿ ನಮ್ಗೆ ಮಾಲಿನ್ಯ ಆಗ್ತಾ ಇದೆ. ನೀರು ಹಾಳಾಗ್ತಾ ಇದೆ, ಜಲಮಾಲಿನ್ಯ ಆಗ್ತಾ ಇದೆ. ಒಂದು ರಾಸಾಯನಿಕ ಕೈಗಾರಿಕೆಗಳಿಂದ ಆಗ್ತಾ ಇದೆ. ಮತ್ತೆ ರೈತರು ಬಗ್ಗೆ ನಾವು ತುಂಬಾ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾತಾಡ್ತೀವಿ. ಬಟ್ ಇವತ್ತಿನ ದಿನಗಳಲ್ಲಿ ರಾಸಾಯನಿಕಗಳನ್ನ ಬಳಸಿ ಕ್ರಿಮಿಕೀಟಗಳನ್ನ ನಾಶ ಮಾಡ್ಲಿಕ್ಕೆ ಕ್ರಿಮಿನಾಶಕಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ. ಆ ಗೊಬ್ಬರದಿಂದ ಗದ್ದೆಗಳಿಗೆ, ಇದೆಲ್ಲ ತೋಟಗಳಿಗೆ ನೀರ್ ಹಾಕಿದಾಗ ಆ ನೀರ್ ಹರ್ಕೊಂಬಂದಾಗ ಆ ಗೊಬ್ಬರ ಕ್ರಿಮಿನಾಶಗಳನ್ನ ತಗೊಂಡ್ಬಂದು ನೀರಿನ ಮೂಲವನ್ನ ಸೇರಿಸ್ತದೆ. ಸೊ ಅದರಿಂದ ಕೂಡ ಜಲಮಾಲಿನ್ಯ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ನಿಮ್ಗೆ ಬಹಳ ಸರಿ ಹೇಳಿರ್ತಾರೆ, ಸ್ಕೂಲಲ್ಲೂ ಕೂಡ ಮಾತಾಡ್ತಾ ಇರ್ತೀವಿ, ಬಯಲಲ್ಲಿ ಮಲ ವಿಸರ್ಜನೆ ಮಾಡುವಂತದ್ದು. ಸೊ ಇದರಿಂದ ತುಂಬಾ ಜೈವಿಕವಾಗಿ ನಮ್ಗೆ ನೀರು ಕಲುಷಿತ ಆಗ್ತದೆ. ಇದರಿಂದ ಅನೇಕ ಕಾಯಿಲೆಗಳು ಬರ್ತದೆ ನಮ್ಗೆ. ಕಾಲರ ಬರ್ಬೋದು, ಆಮಶಂಕೆ ಬರ್ಬೋದು,
ಭೇದಿ ಆಗ್ಬೋದು ಅಥವಾ ಭೇದಿ ಆಗ್ಬೋದು ಅಥವಾ ಕಾಮಾಲೆ ರೋಗ ಬರ್ಬೋದು. ಸೊ ಈ ತರ ಬೇಕಾದಷ್ಟು ರೋಗಗಳು ಬರ್ತದೆ. ಅದಲ್ಲದೆ ಮಲೇರಿಯಾ ಬರ್ತದೆ, ಡೆಂಗ್ಯೂ ಬರ್ತದೆ. ಸೊ ಇದು ಎರಡು ವಿಧಾನ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಈ ನೀರಲ್ಲಿ ಮಲ ಹೋದಾಗ ಏನಾಗ್ತದೆ, ಈ ತರ ಮೊದಲು ಹೇಳಿದ್ನಲ್ಲ, ಈ ಕಾಲ್ರ, ಆಮಶಂಕೆ, ರಕ್ತಭೇದಿ, ಈ ತರ ಕಾಯಿಲೆಗಳು ಬರ್ತದೆ. ನಿಂತ ನೀರು ಅಥವಾ ಕೊಳಚೆ ನೀರಲ್ಲಿ ಸೊಳ್ಳೆಗಳನ್ನ, ನೊಣಗಳನ್ನ ಬೆಳೆಯಲಿಕ್ಕೆ ನಾವು ಬಿಟ್ರೆ, ಸೊಳ್ಳೆಗಳನ್ನ ಬೆಳೆಯಕ್ ಬಿಟ್ರೆ ನಮ್ಗೆ ಈ ಮಲೇರಿಯಾ ಬರ್ಬೋದು ಅಥವಾ ಡೆಂಗ್ಯೂ ಬರ್ಬೋದು ಅಥವಾ ಆನೆಕಾಲ್ ರೋಗಗಳು, ಎಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿ. ಸೊ ಈ ತರ ರೋಗಗಳು ನಮ್ಗೆ ಬರ್ಲಿಕ್ಕೆ ಸಾಧ್ಯಗಳಿರ್ತದೆ. ಮತ್ತು ನೀರ್ನ ತುಂಬಾ ಪೋಲ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ. ದಯವಿಟ್ಟು ನೀವೆಲ್ಲ ಒಂದು ಪ್ರಮಾಣ ಮಾಡ್ಕೋಬೇಕು ನಿಮ್ ಮನ್ಸಲ್ಲಿ, ಯಾರನ್ನು ನೀರ್ನ ಪೋಲ್ ಮಾಡಕ್ ಬಿಡಲ್ಲ. ನಾನು ಸಣ್ಣ ಸಣ್ಣ ಗ್ರಾಮದಲ್ಲಿರುವಂತ ಮಕ್ಕಳಿಗೆ ನಾನು ಹೇಳೋದೇನಪ್ಪಾ ಅಂದ್ರೆ, ಈ ತೊಂಬೆಗಳನ್ನ ಕಟ್ಟಿರ್ತಾರೆ. ಈ ಜಲ್ ಜೀವನ್ ಮಿಷನ್ ಬಂದ್ರು ಆ ತೊಂಬೆಗಳಿದಾವೆ, ಕರೆಂಟ್ ಇದ್ದಾಗೆಲ್ಲ ನೀರು ಸುರಿತಾ ಇರುತ್ತೆ, ನೀವು ಕಣ್ಣಾರೆ ನೋಡಿರ್ತೀರ. ಬಟ್ ದಯವಿಟ್ಟು ಒಂದು ಆಕ್ಷನ್ ತಗೊಳ್ಳಿ ಮಕ್ಕಳೇ. ನಿಮ್ಮ ಟೀಚರ್ಗೆ ಹೇಳುವಂತದ್ದು, ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳೋದು, ಯಾಕಾದ್ರೂ ಹೇಳಿ ಅದನ್ನ ಬಂದ್ ಮಾಡ್ಬೇಕು. ಎಷ್ಟು ನೀರು ತುಂಬುತ್ತೆ ಆ ತುಂಬೆ ಅಷ್ಟು ತುಂಬಬೇಕು, ಅದಾದ್ಮೇಲೆ ಅದು ಆಫ್ ಆಗ್ಬೇಕು. ಇವತ್ತು ಬೇಕಾದಷ್ಟು ಟೆಕ್ನಾಲಜಿ ಇದೆ, ಗ್ರಾಮ ಪಂಚಾಯತಿಯಲ್ಲಿ ಹಣಕಾಸು ಇರ್ತದೆ. ಸ್ವಲ್ಪ 1,500 ಎಲ್ಲ ಖರ್ಚು ಮಾಡಿ ಆ ಸೆನ್ಸರ್ಗಳನ್ನ ಫಿಕ್ಸ್ ಮಾಡಿದ್ರೆ ತೊಂಬೆಗೆ, ಒಂದ್ಸರಿ ನೀರು ತುಂಬಿದ್ರೆ ಮತ್ತೆ ಅದ್ ನೀರ್ ಬರೋದಿಲ್ಲ. ಅವಾಗ ಏನಾಗುತ್ತೆ, ಸಾವಿರಾರು ಲೀಟರ್ ನೀರುಗಳನ್ನ ನಾವು ಉಳಿಸ್ಲಿಕ್ಕೆ ಅನುಕೂಲ ಆಗ್ತದೆ.